ಹಾಲೆಲುಯ ಪ್ರೈಸ್ತಲ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನ ಬೆಳಕುವಾಗಿರುವ ನಮ್ಮ ದೇವರೇ, ಕರ್ತನೆ, ಈ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ ಸ್ವಾಮಿ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಹಾಲೆಲುಯ. ಮತ್ತಾಯ ಬರೆಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವಾಗಿದೆ. ಯೇಸು ಸ್ವಾಮಿಗೆ ಸೈತಾನನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದು ಈ ವಾಕ್ಯ ಸಂದೇಶವಾಗಿದೆ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತನನ್ನು ಅಡವಿಗೆ ಒಯ್ದನು. ಹಾಲೆಲೂಯ. ಸೈತಾನನ್ನು ಯೇಸು ಸ್ವಾಮಿಗೆ ಪರೀಕ್ಷೆ ಮಾಡೋದಕ್ಕಾಗಿ ಅಡವಿಗೆ ಕೊಂಡೊಯ್ದ ಅಂತ. ಯೇಸು ಸ್ವಾಮಿ ಆತ್ಮನು ಅಡವಿಗೆ ಕೊಂಡೊಯ್ದ. ಆತನು 40 ದಿವಸ ಹಗಲು ಇರಡು ಉಪವಾಸವಿದ್ದು ತರುವಾಯ ಆತನಿಗೆ ಹಸುವಾಯಿತು. ಯಾವಾಗ ಉಪವಾಸ ಮುಗಿದು ಹಸುವಾಯಿತು ಎಂಬುದಾಗಿ ಸೈತಾನನಿಗೆ ಗೊತ್ತಾದಾಗ ಈ ಸಮಯದಲ್ಲಿ ಒಳ್ಳೆ ಸಮಯ ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಯಾವುದಾದ್ರೂ ಒಂದು ರೀತಿ ಸೈತಾನನು ಹುಡುಕುತ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈಗ ಈ ಮನುಷ್ಯನಲ್ಲಿ ಯಾವುದಾದ್ರೂ ಒಂದು ಪಾಪವನ್ನ ಇಲ್ಲದೆ ಇರೋರು ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಯಾವುದಾದ್ರೂ ಒಂದು ರೀತಿ ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಆತನು ಹುಡುಕುತ್ತಾ ಇರ್ತಾನೆ. ಎಲ್ಲಿ ಕೆಲಸ ಆತನಿಗೆ? ದೇವರ ಸಭೆಯಲ್ಲಿ, ದೇವರ ಮಕ್ಕಳಲ್ಲಿ, ಕ್ರಿಸ್ತನಲ್ಲಿ ಯಾರು ತುಂಬಾ ಆತ್ಮಿಕವಾಗಿ ಬೆಳಿಬೇಕು ಅಂತ ದೇವರನ್ನ ಹಗಲು ಇರಲು ಯಾವಾಗಲೂ ನೆನೆಸಿಕೊಂಡು ಪ್ರಾರ್ಥನೆ ಮಾಡುವಂತವರು ನಮ್ಮ ಮಧ್ಯದಲ್ಲೇ. ಹಾಲೆಲೂಯಾ. ನಮ್ ಎಲ್ಲ ದೇವರ ಮಕ್ಕಳು ಅಂತ ಯಾರು ಅನ್ನಿಸ್ಕೊಂಡಿರ್ತೀವೋ ಈ ಜಗತ್ತಿನಲ್ಲಿ, ಅವರ ಮೇಲೆ ಈತನ ದೊರೆತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಲೆಲೂಯಾ. ಬೇರೆಯವ್ರ ಹತ್ರ ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ ಅಂದ್ರೆ ಅವರೆಲ್ಲ ನನ್ನ ಪಕ್ಷದವರು ಅಂತ ಆತನಿಗೆ ಗೊತ್ತು. ಇವರೆಲ್ಲೂ ಹೋಗಲ್ಲ, ಎಲ್ಲ ನನ್ನ ಹಿಂಡುಗಳೇ ಇವರು. ಬಾಕಿ ಇಲ್ಲಿ ಸತ್ಯದೇವರನ್ನ ಆರಾಧನೆ ಮಾಡುವಂತವರು, ವಾಕ್ಯ ಉಪದೇಶದಲ್ಲಿ ಬೆಳೆಯುವಂತವರು, ಈ ವಾಕ್ಯಕ್ಕೆ ವಿರೋಧವಾದ ಮಾತುಗಳು ನಡತೆಗಳು ಯಾವುದು ಇಲ್ಲದಂತವರು ಯಾರಿದ್ದಾರೋ ಅವರನ್ನ ನೋಡ್ತಾ ಇರ್ತಾನೆ ಇವತ್ತು ಜಗತ್ತಿನಲ್ಲಿ. ಹಾಲೆಲೂಯಾ. ನಾವು ಬಹಳ ಎಚ್ಚರಿಕೆಯಿಂದ ನಾವು ಜೀವಿಸ್ಬೇಕು ಪ್ರಿಯರೇ. ಪ್ರಿಯ ದೇವರ ಮಗುವೆ, ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಸೇವಕರು ಪ್ರಸಂಗ ಮಾಡಿದ್ದಾರೆ ನಿಜ, ಅವರು ಪ್ರಸಂಗ ಮಾಡಿ ನಿಮ್ಮ ಜೊತೆಗೆ ಮನೆಗೆ ಬರುವುದಿಲ್ಲ ಪ್ರಿಯರೇ. ನಾವೇ ಪ್ರೇಯರ್ ಮುಗಿಸ್ಕೊಂಡು, ಪ್ರಾರ್ಥನೆ ಮುಗಿಸ್ಕೊಂಡು, ಅಂತ್ಯ ಆಶೀರ್ವಾದ ತೆಗೆದುಕೊಂಡು ಹಿಂದಿರುಗಿ ಮನೆಗೆ ಬರಬೇಕು. ಆದ್ರೆ ನನ್ನ ಜೀವಿತ, ನನ್ನ ಕುಟುಂಬ ಜೀವಿತ, ನಾನು ಮನೆಯಲ್ಲಿರುವಾಗ ನಮ್ಮ ಕುಟುಂಬದವರು ಹೇಗಿರ್ತೀನಿ, ನನ್ನ ಮಕ್ಕಳ ಹತ್ರ ಹೇಗಿರ್ತೀನಿ, ಬಹಳ ಮುಖ್ಯ. ಇದನ್ನ ಹುಡುಕುತ್ತಾ ಇರ್ತಾನೆ. ಇಲ್ಲಿ ಏನಾರ ಒಂದು ತಂದು ಹಾಕೋಣ, ಸಣ್ಣದೊಂದು ಕೆಲಸ ಮಾಡೋಣ, ಒಬ್ರು ತಲೆಯಲ್ಲಿ ಒಂದು ಹಾಕೋಣ, ಅವರಿಂದ ಏನ್ ರಿಯಾಕ್ಟ್ ಬರುತ್ತೆ ನೋಡೋಣ, ಗಲಿಬಿಲಿ ಸ್ಟಾರ್ಟ್ ಮಾಡೋಣ. ಹಾಲೆಲೂಯಾ. ಅವಾಗ ಏನಾಯ್ತು? ಭಾನುವಾರದ ಪ್ರಸಂಗ ಪ್ರಾರ್ಥನೆ ಕೇಳಿದಲ್ಲ ವೇಸ್ಟ್. ಹಾಲೆಲೂಯಾ. ಇದು ನಾವು ಚೆನ್ನಾಗಿ ದೇವರ ಮಕ್ಕಳು ತಿಳಿದುಕೊಂಡಿರ್ಬೇಕು ಪ್ರಿಯರೇ. ಅದಕ್ಕೆ ದೇವರು ಹೇಳ್ತಾರೆ, ಅಯ್ಯೋ ಮೂರ್ಖ ಸಂತಾನವೇ, ಇನ್ನೆಷ್ಟು ಕಾಲ ನಾನು ನಿಮ್ಮನ್ನ ಸಹಿಸಿಕೊಳ್ಳಲಿ? ಇಷ್ಟು ವಾಕ್ಯ ತಿಳಿದು, ಇಷ್ಟು ಪ್ರಾರ್ಥನೆ ಕೇಳಿ, ಇಷ್ಟು ಅಂತ್ಯಾಶೀರ್ವಾದಗಳನ್ನ, ಎಷ್ಟೋ ಪ್ರಾರ್ಥನೆಗಳಲ್ಲಿ ಅಂತ್ಯಾಶೀರ್ವಾದಗಳನ್ನ ತೆಗೆದುಕೊಂಡು ಮನೆಗೆ ಬಂದಿರಿ. ಏನಾಯ್ತು ಮನೆಗೆ ಬಂದ್ಮೇಲೆ? ಬಲೂನ್ ನೋಡ್ದಂಗೆ, ಬಲೂನ್ ಗಾಳಿ ಹೋದಂಗೆ. ವಾಕ್ಯ ಕೇಳಿ ಅಭಿಷೇಕವನ್ನು ದೇವರೇ ಬೇರೆ ಕೈಯಲ್ಲಿ ಹೋಗಿ ಸ್ವಾಮಿ ವಾಕ್ಯವನ್ನು ತುಂಬಿಸಿಕೊಂಡು ನನ್ನ ಮಡಲಲ್ಲಿ ತೆಗೆದುಕೊಂಡ್ಬಂದೆ. ಇಲ್ಲಿ ಮನೆಗೆ ಬಂದ್ರೆ ಏನಾಯ್ತು ನಿನ್ನ ಕತೆ? ಇದನ್ನ ದೇವ್ರು ಕೇಳ್ತಾರೆ. ಯಾಕೆಂದ್ರೆ ಹೊರಗಿನ ತೋರಿಕೆ ನೋಡುವವರಲ್ಲ ಸ್ವಾಮಿ, ನಿನ್ನ ಒಳಗಡೆ ಏನಿದೆ ಅದಕ್ಕೆ ದೇವರು ತೀರ್ಮಾನವನ್ನ ಮಾಡುವಂತವರಾಗಿದ್ದಾರೆ ಪ್ರಿಯರೇ. ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಮ್ಮಲ್ಲಿ ಏನೇ ಇದ್ರು ಬಿಟ್ಟು ಬಿಡ್ಬೇಕು ಅವೆಲ್ಲ. ನೂತನ ಅಂದ್ರೆ ಏನು? ಮತ್ತೆ ನೂತನಕ್ಕೆ ನಮ್ಗೆ ಯಾರಿಗೂ ಸರಿಯಾದ ರೀತಿ ಅರ್ಥ ಗೊತ್ತಿಲ್ಲ ಅಂತ ಕಾಣ್ತದೆ. ನೂತನ ಸೃಷ್ಟಿ, ಹಳೆ ಮನುಷ್ಯ ಸತ್ತೋದ, ಹೊಸದಾಗಿ ಹುಟ್ಟಬೇಕು. ಇವತ್ತು ಪ್ರಸಂಗ ಅದೇ, ಹೊಸದಾಗಿ ಹುಟ್ಟದೇ ಇದ್ರೆ ನೀನು ಪರಲೋಕ ಕಾಣಲಾಗಿ. ಹೊಸದಾಗಿ ದಿನ ದಿನ ನಾವು ಚೇಂಜ್ ಆಗ್ಬೇಕು. ಇದನ್ನ ದೇವರ ವಾಕ್ಯದಲ್ಲಿ ಎಲ್ಲ ಸೇರ್ಸಲ್ಪಡ್ತದೆ. ಹಾಲೆಲೂಯಾ. ಆಗ ಕೆಳಗಡೆ ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸುವಾಯಿತು.
ಆಗ ಆ ಶೋಧಕನು, ಯಾರು ಶೋಧಕನು? ಇಹಲೋಕದ ಅಧಿಪತಿ ಶೋಧನೆ ಮಾಡ್ತಾನೆ ಬಂದು, ಹಾಲೆಲೂಯಾ, ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಕೇಳಲು, ಆತನು ಮನುಷ್ಯ ಕುಮಾರನ ರೊಟ್ಟಿ ಮಾತ್ರದಿಂದ, ಅಂದರೆ ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯ ಬದುಕುವುದಿಲ್ಲ, ಪ್ರತಿ ಒಂದು ವಾಕ್ಯದಿಂದ ಬದುಕುತ್ತಾನೆ ಎಂಬುದಾಗಿ. ಹಾಲೆಲೂಯಾ. ರೊಟ್ಟಿ ತಿಂದ್ರೆ ಮುಗೀತು ಇವತ್ತು ಈ ದೇಹಕ್ಕೆ ಪ್ರಿಯರೇ. ಆದ್ರೆ ದೇವರು ಹೇಳ್ತಾರೆ ಈ ಸಾಮ್ಯ ರೂಪವಾಗಿ, ಆತ್ಮಕ್ಕೆ ಬೇಕಾಗಿದ್ದ ಆಹಾರವನ್ನ ನಾನು ನಿನಗೆ ದಿನೇ ದಿನೇ ಕೊಡ್ತಾ ಇದ್ದೇನೆ. ತನ್ನ ಪ್ರಿಯನಿಗೆ ನಿದ್ರೆಯಲ್ಲಿ ಆಹಾರವನ್ನ ಕೊಡುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ನಿದ್ರೆ, ನಾವು ಚೆನ್ನಾಗಿ ನಮ್ಮ ದೇಹ ಮಲಗಿ ನಿದ್ರೆ ಮಾಡ್ತಾ ಇದೆ, ಆತ್ಮಕ್ಕೆ ಬೇಕಾಗಿದ್ದ ಆಹಾರವನ್ನು ದೇವರು ತಾನೇ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೆಚ್ಚು ಬೆಳಿಬೇಕು. ನೀವೆಲ್ಲ ಪ್ರಾರ್ಥನೆ ಮಾಡ್ಬೇಕು. ಏನಂದ್ರೆ, ದೇವರೇ, ಹೃದಯ ಎಂಬ ಹಲಿಗೆ ಮೇಲೆ ನಿನ್ನ ವಾಕ್ಯ ಬರೇ ಸ್ವಾಮಿ, ಅದು ನನಗೆ ಒಂದು ದಿವಸ ಕೆಲಸ ಮಾಡ್ತದೆ, ಅದಕ್ಕಾಗಿ ನಾನು ಜೀವಿಸ್ತೇನೆ ದೇವರೇ ಅಂತ ಯಾವಾಗ ನಮ್ಮನ್ನ ನಾವು ಮುಡುಪಾಗಿಡ್ತೇವೋ, ಒಂದು ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಡ್ತೇವೋ, ಹಾಲೆಲೂಯಾ, ಕಳ್ಳರು ಬಂದು ಕದ್ದುಕೊಳ್ಳಕ್ಕೆ ಆಗುವುದಿಲ್ಲ. ನಿಮ್ಮ ಆತ್ಮದೊಳಗೆ ಒಳಗಡೆ ವಾಕ್ಯವನ್ನು ನೀವು ಒಳಗಡೆ ಇನ್ಸ್ಟಾಲ್ ಮಾಡಿಕೊಡ್ರಿ. ನೀವು ಹೃದಯವನ್ನ ಕೊಡ್ರಿ ದೇವರಿಗೆ. ದೇವರು ಹೇಳ್ತಾರಲ್ಲ, ನಿನ್ನ ಹೃದಯ ನನಗೆ ಕೊಡು, ನಿನ್ನ ಮನಸ್ಸು ನನ್ನ ಕಡೆ ತಿರುಗಿಸು. ಹಾಲೆಲೂಯಾ. ಲೋಕದ ಕಡೆ ತಿರುಗಿಸ್ಬೇಡ. ಲೋಕದ ಕಡೆ ತಿರುಗಿಸಿದ್ರೆ ನೀನು ಸತ್ತೇ ಸಾಯಿವಿ ಅಂತಾರೆ ದೇವರು. ಹಳೆ ಒಡಂಬಡಿಕೆಯಲ್ಲಿ ಆದ ಮನೆಗೆ ಹೇಳಿದ್ರಲ್ಲ, ಅದಕ್ಕೆ ನಾವು ದಿನೇ ದಿನೇ ಮಾರ್ಪಟ್ಟು ನೂತನ ಸೃಷ್ಟಿಯಾಗಬೇಕು. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಂಡು ಹೋಗ್ಬೇಕು. ಯಾಕಂದ್ರೆ ಪರಲೋಕ ರಾಜ್ಯ ಸಮೀಪವಾಗಿದೆ, ನನ್ನ ಬರೋಣ ಹತ್ರವಾಗಿದೆ ಅಂತ ಯೇಸು ಸ್ವಾಮಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ದೇವರ ಈ ಬರೋಣಿಕೆಗೆ ಸೂಚಕ ಕಾರ್ಯಗಳನ್ನ ಈಗಾಗಲೇ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ಬರಗಳು, ಭೂಕಂಪಗಳು. ಇದೇನು? ನನ್ನ ಬರೋಣ ಸಮೀಪವಾಗಿದೆ, ನಿಮ್ಮನ್ನ ನೀವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿರಿ. ಹಾಲೆಲೂಯಾ. ಇದಕ್ಕಾಗಿ ನೀವು ನನಗಾಗಿ ಮೀಸಲಿಟ್ಟಿರೋ ಜನಾಂಗಗಳು, ನಿಮ್ಮನ್ನ ನಾನು ಒಂದು ಬುಕಿಂಗ್ ಮಾಡ್ಕೊಂಡಿದ್ದೇನೆ. ಒಂದು ಟ್ರೈನಲ್ಲಿ, ಒಂದು ಪ್ಲೇನ್ ನಲ್ಲಿ ಈ VIP ಗಳು, ದುಡ್ಡು ಹಣಕಾಸಿರುವಂತವ್ರು ಒಂದು ಬುಕಿಂಗ್ ಮಾಡಿ ಇಡ್ತಾರೆ. ಅದೇ ರೀತಿಯಾಗಿ ದೇವರು ನಿಮಗೆ ಒಂದು ಪರಲೋಕಕ್ಕೆ ಬುಕ್ಕಿಂಗ್ ಮಾಡಿದ್ದಾರೆ. ಇವರು ನನ್ನವರು. ಇವರನ್ನ ಆ ರೀತಿಯಾಗಿ ನಾವು ದೇವರಲ್ಲಿ ಬದುಕಿ ಬಾಳುವುದಾದರೆ ಈ ಭೂಮಿ ಮೇಲೆ ಸೈತಾನನಿಗೆ ನಮಗೆ ಮುಟ್ಟ ಅಧಿಕಾರ. ಯಾಕೆ? ನನ್ನ ಅಭಿಷಕ್ತನ ಮೇಲೆ ಕೈ ಹಾಕಬೇಡ ನೀನು. ಸೇವಕರಿಗೂ ಇನ್ಕ್ಲೂಡ್ ದೇವರ ಮಕ್ಕಳಿಗೂ ಸೇರಿ ಹೇಳ್ತಾರೆ, ನನ್ನ ಅಭಿಷಕ್ತ. ಯಾರು ಅಭಿಷಕ್ತರು? ಆತನಿಗಾಗಿ ನಾವು ಜೀವಿಸುವುದಾದರೆ, ಆತನ ಮಾತಿಗೆ ನಾವು ವಿಧೇಯರಾಗಿ ನಡೆಯುವುದಾದರೆ ಭೂಮಿ ಮೇಲೆ, ಅವಾಗ ನನ್ನ ಸ್ವಕೀಯ ಜನಾಂಗಗಳು ನನ್ನ ಸ್ವಂತದವರು ಅಂತಾರೆ ದೇವರು. ಇಂಥ ಭಾಗ್ಯ ನಮ್ಗೆ ನಿಮ್ಗೆ ಸಿಕ್ಕಬೇಕಾದ್ರೆ ಇದು ಯಾಕೆ ಬೇಕು? ಅಲ್ಪ ಕಾಲ, ಅಂದ್ರೆ ಬಹಳ ದಿವಸ, ಬಹಳ ವರ್ಷಗಳು ಇರುವುದಿಲ್ಲ ಈ ಲೋಕ ನಶಿಸಿ ಹೋಗ್ತದೆ, ಒಂದು ದಿವಸ ಇಲ್ಲದೆ ಹೋಗ್ತದೆ. ಆದರೆ ಶಾಶ್ವತವಾಗಿರುವ ದೇಶಕ್ಕೆ ನೀವು ಹೋಗಬೇಕು. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಇದನ್ನ ನಾವು ಯಾವಾಗ ತಿಳಿದುಕೊಂಡು ಈ ಭೂಮಿ ಮೇಲೆ ಬದುಕ್ತೀವೋ, ಕೀರ್ತನೆಗಾರ ಹೇಳ್ತಾನೆ, ಎಡಕ್ಕೆ 1000 ಜನ, ಬಲಕ್ಕೆ 10,000 ಜನ ಬಿದ್ದು ಸತ್ತರು, ನಿನಗೇನು ತಟ್ಟದು. ಯಾಕೆ? ನೀನ್ ಇನ್ಕ್ಲೂಡ್ ಗಾಡ್, ಅಂದ್ರೆ ಒಳಗಡೆ ದೇವರು ಒಳಗಡೆ ಇದ್ದೀಯಾ ಅಂತ ಅರ್ಥ. ದೇವರ ಒಳಗಡೆ ಇರ್ಬೇಕಾದ್ರೆ ಯಾವ ದುರಾತ್ಮನ ಕ್ರಿಯೆಗಳು, ಯಾವ ರೋಗಗಳು, ಯಾವ ದುಷ್ಟ ಕೆಲಸಗಳು ನಿನ್ನ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. ಇದು ನಾವು ಚೆನ್ನಾಗಿ ತಿಳಿದುಕೊಂಡಿರ್ಬೇಕು. ಹಾಲೆಲೂಯಾ. ನಾವು ಯಾವಾಗ ತಾತ್ಸಾರ, ಅಂದ್ರೆ ನಾವು ಯಾವಾಗ ನೆಗ್ಲೆಕ್ಟ್ ಆಗಿ ಜೀವಿಸ್ತೇವೋ, ಅವಾಗ ತಾನೇ ನಮ್ಗೆ ದುರಾತ್ಮನ ಕ್ರಿಯೆಗಳು ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಆಗ್ತದೆ. ಈ ಲೋಕದ ಆಶೀರ್ವಾದಗಳನ್ನ ತೋರಿಸ್ತಾನೆ. ಇಲ್ಲಿ ಯೇಸು ಸ್ವಾಮಿಗೆ ಅದೇನೆ ತೋರಿಸ್ತಾ ಇರೋದು. ಆತನು
ಇಲ್ಲಿ ಕೆಳಗಡೆ ಆತನಿಗೆ ಯೇಸು ಸ್ವಾಮಿಗೆ ತೋರಿಸ್ತಾನೆ, ಇವೆಲ್ಲ ನೋಡು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನ ರೊಟ್ಟಿಯಾಗಿ ಮಾಡು ನೋಡೋಣ. ಹಲ್ಲೆಲೂಯಾ. ನೋಡು ಎಂತ ಕುಯುಕ್ತಿ, ಎಂತ ಕುತಂತ್ರ ಕೆಲಸಗಳನ್ನ ಮಾಡ್ತಾನೆ ಆತನು. ದೇವರಿಗೆ ಪರೀಕ್ಷೆ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಅದಕ್ಕೆ ಕೆಳಗಡೆ ದೇವರ ಬಾಯಿಂದ ಪ್ರತಿಯೊಂದು ಮಾತು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಹಲ್ಲೆಲೂಯಾ. ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಎಂದನು. ಎಲ್ಲಿ ಬರೆದಿದೆ? ಈ ಗ್ರಂಥದಲ್ಲಿ ಬರೆದಿದೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಸೈತಾನನಿಗೆ ತೋರಿಸ್ಕೊಡ್ತಾ ಇದ್ದಾರೆ, ರೊಟ್ಟಿ ತಿಂದ್ರೆ ಬದುಕುವುದಿಲ್ಲ, ದೇವರು ಬಾಯಿಂದ ಹೊರಡುವಂತ ಮಾತು ಯಾವ ಮಾತಾಗಿದೆ? ಈ ಗ್ರಂಥದಲ್ಲಿ ಇರುವಂತ ಮಾತೇ ತಂದೆಯಾದ ದೇವರು ಕೊಟ್ಟಿರುವಂತ ಮಾತಾಗಿದೆ. ಈ ಮಾತಿನ ಮೇಲೆ ಮನುಷ್ಯ ಬದುಕ್ತಾನೆ. ಹಲ್ಲೆಲೂಯಾ. ಅದನ್ನ ಹೊರತು ಏನು ಮಾಡಿದ್ರು ಬದುಕುವುದಿಲ್ಲ. ಬದುಕುತ್ತಾನೆ ಅಂದ್ರೆ ಈ ಭೂಮಿ ಮೇಲೂ ಸ್ವಲ್ಪ ಕಾಲ ಬದುಕುತ್ತಾನೆ. ಈ ಲೋಕ ಬಿಟ್ಟರೆ ಶಾಶ್ವತವಾದ ಎಂದೆಂದಿಗೂ ಅಳಿದು ಹೋಗಲಾರದಂತ ದೇಶದಲ್ಲಿ ನೀನು ಬದುಕುತ್ತಿ, ಬಾಳುತ್ತಿ. ಹಲ್ಲೆಲೂಯಾ. ಇಂಥ ದೇವರು ನಿಮಗೆ ಸಿಕ್ಕಿರೋದು ನಿಜವಾಗ್ಲೂ ನಾವು ಭಾಗ್ಯವಂತರು. ಅದಕ್ಕೆ ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು. ಹಲ್ಲೆಲೂಯಾ. ನೋಡು, ಯೇಸು ಸ್ವಾಮಿಗೆ ಎಂತ ಶೋಧನೆ ಇಟ್ಟಿದ್ದಾನೆ. ನೀನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ಲಾಸ್ಟ್ ತುದಿಯಲ್ಲಿ ಕರ್ಕೊಂಡೋಗಿ, ನೀನು ನೋಡು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಗೆ ಧುಮುಕು. ದೇವರ ಮಗನಾಗಿದ್ದರೆ ಅಲ್ಲಿಗೆ ನೀನು ಧುಮುಕಲಿಲ್ಲ ಅಂದ್ರೆ ನೀನು ದೇವರ ಮಗ ಅಲ್ಲ ಅಂತ ಅವನು ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಕೆಳಗಡೆ ಸ್ವಾಮಿ ಹೇಳ್ತಾರೆ, ಆತನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವುದು, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಅವರು ನಿನ್ನನ್ನು ಕೈಯಲ್ಲಿ ಎತ್ತಿಕೊಳ್ಳುವರು. ಹಲ್ಲೆಲೂಯಾ. ದೇವರ ಅಪ್ಪಣೆ ಕೊಟ್ಟರೆ ನೀ ಎಲ್ಲಿಂದ ಬಿದ್ದರೂ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ ನೀನು ಎತ್ಕೊಳ್ಳಕ್ಕೆ. ಆದರೆ ನಂಬಿಕೆ ಸರಿಯಾದ ರೀತಿ ಇರಬೇಕು. ಅಲ್ಪ ನಂಬಿದರೆ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯಾ. ಎರಡು ಮಾತಿನ ಮೇಲೆ ದೇವರು ಪರಲೋಕವನ್ನ ಇಟ್ಟಿದ್ದಾರೆ. ಎಲ್ಲಿದೆ ಪರಲೋಕ? ನಮ್ಮ ಒಳಗೆ ಇದೆ. ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ನಂಬದೇ ಇಲ್ಲ ಅಂದ್ರೆ ನಾನು ಏನ್ ಮಾಡಲಪ್ಪ? ನೀನ್ ನಂಬಿದರೆ ಬಾ, ನಿನ್ಗೆ ಯಾರು ಅಡ್ಡಿ ಮಾಡಲ್ಲ. ಇಲ್ಲಿ ಅಡ್ಡಿ ಮಾಡೋದು ಯಾರಿಗೆ ಅಂದ್ರೆ ಅಲ್ಪ ನಂಬಿಕೆ ಇರುವಂತವರಿಗೆ ಅಲ್ಲಿ ಕಾರ್ಯ ನಡೀತದೆ ಅಲ್ಲ. ಅದಕ್ಕೆ ಶೋಧಕನು ಈ ರೀತಿ ಶೋಧನೆ ಮಾಡ್ತಾನೆ. ಅವ್ವಾಗೆ ಶೋಧನೆ ಮಾಡ್ಲಿಲ್ವಾ? ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ರಮ್ಯವಾಗಿದೆ, ಸ್ವಲ್ಪ ತಿನ್ನಮ್ಮ, ಏನಾಗಲ್ಲ, ತಿನ್ನು, ನೀನು ದೇವರಂತೆ ಆಗ್ಬಿಡ್ತೀಯ ಅಂತ ದೇವ್ರು ನಿನಗೆ ಸುಳ್ಳು ಹೇಳಿದ್ದಾರೆ ಅಂತ. ಆತನು ಸುಳ್ಳುಗಾರನು, ಕುಯುಕ್ತಿ ಕೆಲಸ ಮಾಡುವನು, ಕದಿಯುವನು. ಇವನ ಸಂಗಡ ನಾವು ಈ ಜೋಡ್ರಾಗಬಾರ್ದು. ಈ ವಾಕ್ಯ ಉಪದೇಶ ಏನಂದ್ರೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂತ ಒಂದು ಮಾತಿನ ಮೇಲೆ ಬದುಕುತ್ತಾನೆ ಅಂತ ಇಲ್ಲಿ ಸ್ವಾಮಿ ನಮ್ಗೆ ತೋರಿಸ್ಕೊಟ್ಟಿದಾರ. ಇದ್ರ ಮೇಲೆ ನಾವು ಬದುಕ್ಬೇಕು. ಇದನ್ನೇ ನಮ್ಗೆ ಅಸ್ಥಿವಾರವಾಗಿ ಮಾಡ್ಕೋಬೇಕು. ಉಸುಬಿನ ಮೇಲೆ ಮನೆ ಕಟ್ಟಬೇಡ್ರಿ, ಸಮುದ್ರದ ದಡದಲ್ಲಿ ಮರಳಿನ ಮೇಲೆ ಮನೆ ಕಟ್ಟಬೇಡ್ರಿ, ಬಂಡೆ ಮೇಲೆ ಮನೆ ಕಟ್ರಿ. ಆ ಬಂಡೆ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ನೀವು ಮನೆ ಕಟ್ಟಿದ್ರೆ ಎಂತ ಸಿಡಿಲು ಗುಡುಗು ಬಂದರೂ ಏನೂ ಆಗುವುದಿಲ್ಲ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಅವಾಗ ನೀನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಕೈಯಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆಯಲ್ಲ. ಆತನು ಹಾಗೆ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷೆ ಮಾಡಬಾರ್ದು, ದೇವರನ್ನ ಪರೀಕ್ಷೆ ಮಾಡಬಾರ್ದು ಅಂತ ಸತಾ ಬರ್ದಿದೆ. ಇದಕ್ಕೆ ನೀನೇನು ಉತ್ತರ ಕೊಡ್ತೀಯಾ? ಅವಾಗ ಆತನಲ್ಲಿ
ಉತ್ತರವೇ ಇಲ್ಲ. ಇವತ್ತು ಅವನು ಕೇಳುವಂತ ಪ್ರಶ್ನೆಗಳಿಗೆ ನೀವು ವಾಕ್ಯವನ್ನು ತೆಗೆದುಕೊಂಡು ಉತ್ತರ ಹೇಳುವುದಾದ್ರೆ ಸೈತಾನ ನಿಮ್ಮನ್ನ ಬಿಟ್ಟು ಹೊಡೋಗ್ಬಿಡ್ತಾರೆ. ಇವರಿಗೆಲ್ಲ ವಾಕ್ಯ ಗೊತ್ತಪ್ಪ, ಇವ್ರ ಸವಾಸ ಬೇಡ, ಇವ್ರ ತಂಟೆಗೆ ನಾನು ಹೋದ್ರೆ ನನಗೆ ಕಷ್ಟ ಆಗುತ್ತೆ. ಸರಿ, ಇವರು 2 ಆತ್ಮ ಹೋದ್ರೆ ಹೋಲಿ, ಬಿಟ್ಬಿಡು. ಬಾಕಿ ಇದಾವೆ ನೋಡಿ, ಪಕ್ಕ ಎಲ್ಲ ಇದಾವೆ. ಆ ಕೇರಲ್ಲಿ ಇದಾವೆ, ಈ ಕೇರಲ್ಲಿ ಇದಾವೆ, ಶಿವಮೊಗ್ಗ ಪಟ್ಟಣದಲ್ಲಿ ಬೇಕಾದಷ್ಟು ಇದಾವೆ ನನ್ನ ಕಡೆ. ಇದೊಂದು 2 ಓದ್ವಲ್ಲ ಅಂತ ಸಣ್ಣಕ್ಕೊಂದು ಚಿಂತೆ ಮಾಡ್ತಾನಷ್ಟೇ. ಯಾವಾಗ ದೇವರ ಅಭಿಷೇಕ ನಿಮ್ಮ ಮೇಲೆ ಇದೆಯೋ, ನಿಮ್ಮನ್ನ ಈ ಲೋಕ ಏನು ಮಾಡ್ಲಿಕ್ಕಾಗಲ್ಲ. ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ನಿಮ್ಮ ಕಾಲು ಕಲ್ಲಿಗೆ ತಗಲಬಾರದು ಎಂಬುದಾಗಿ ತನ್ನ ದೂತರು ಎತ್ತಿಕೊಳ್ಳು. ಅವಾಗ ಏನಾಯ್ತು? ದೂತರು ಎಲ್ಲಿರ್ತಾರೆ ಪ್ರಿಯರೇ? ನಮ್ಮ ಪಕ್ಕದಲ್ಲಿ ಇರ್ತಾರೆ. ಪವಿತ್ರಾತ್ಮರು ನಮ್ಮ ಒಳಗೆ ಇರ್ತಾರೆ. ಅವಾಗ ದೇವರ ಪರಲೋಕವೇ ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ದುರಾತ್ಮ ಹತ್ರ ಬರ್ಲಿಕ್ಕಾಗ್ತದ? ನಿಮ್ಮನ್ನ ಕೇಳಕ್ಕಾಗ್ತದ? ನಿಮ್ಗೆ ಕುಯುಕ್ತಿ ಮಾಡಕ್ಕಾಗ್ತದ? ಆಗುವುದೇ ಇಲ್ಲ. ಅವನು ಏನ್ ಮಾಡಿದ್ರು ನಿಮ್ಮ ಹತ್ರಕ್ಕೆ ಬರೋಕೆ ಸಾಧ್ಯವೇ ಇಲ್ಲ. ಅವಾಗ ಬಿಟ್ಟು ಬಿಡ್ತಾನೆ. ನಿಮ್ಮನ್ನ ಬಿಟ್ಟು ಅವನು ಓಡಿ ಹೋಗಿಬಿಡ್ತಾನೆ. ಹಾಲೆಲೂಯಾ. ಅದಕ್ಕಾಗಿ ನಾವು ದೇವರನ್ನ ಚೆನ್ನಾಗಿ ನಾವು ತಿಳಿದುಕೊಂಡು ವಾಕ್ಯವನ್ನ ಬಿಗಿಯಾಗಿ ಇಟ್ಕೊಂಡ್ರೆ ನಿಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಕೆಳಗಡೆ ಇನ್ನೂ ಅನೇಕ ವಾಕ್ಯಗಳಿದೆ, ಸಮಯ ಇಲ್ಲ. ದೇವರ ಚಿತ್ತವಾದ್ರೆ ಅದು ನಾಳೆ 8ನೇ ವಚನದಿಂದ ನಾಳೆ ತೆಗೆದುಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣಾನಿಧಿಯೇ, ಎಲ್ಲಾ ದ್ರೋಹಗಳನ್ನು ಪಾಪಗಳನ್ನು ಅಳಿಸುವ ಆತನೇ, ನಿಮಗೆ ಸ್ತೋತ್ರಪ್ಪ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಒಂದೇ ಒಂದು ರಕ್ಷಣಾ ಮಾರ್ಗ ಎಂದ್ರೆ ಯೇಸು ಸ್ವಾಮಿ ಮಾತ್ರವೇ ಆಗಿದೆ. ಅದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ವಿಡಿಯೋ ಮುಖಾಂತರ ನೋಡುವ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ, ಪರಲೋಕದ ತಂದೆ. ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.